ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚಿಕ್ಕೋಡಿಯಲ್ಲಿ ಗೆಲುವಿನ ನಗೆ ಬೀರಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ. ಪ್ರಿಯಾಂಕಾ ಅವರೇ ನಮಸ್ಕಾರ, ಕಂಗ್ರಾಚುಲೇಷನ್ಸ್. ನಮಸ್ಕಾರ, ಥ್ಯಾಂಕ್ ಯು ಧನ್ಯವಾದಗಳು. ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಗೆಲುವು? ಎಕ್ಸ್ಪೆಕ್ಟ್ ಮಾಡಿದ್ರಾ? ಖಂಡಿತವಾಗಿ, ಏಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ನಮ್ಮ ಶಾಸಕರು ಮತ್ತು ಮುಖ್ಯವಾಗಿ ನಮ್ಮ ತಂದೆಯವರು ಭಾಳ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿ ಭಾಳ ಸಂಘಟನೆಯನ್ನು ಕಟ್ಟಿ ಇವತ್ತು ಈ ಪ್ರತಿಫಲ ನಮಗೆ ಸಿಕ್ಕಿದೆ. ಸೊ ಭಾಳ ಖುಷಿ ಆಗ್ತಾ ಇದೆ. ಈ ಗೆಲುವು ನಿಮ್ಮ ಗೆಲುವು ಅಥವಾ ನಿಮ್ಮ ತಂದೆಯ ಗೆಲುವ? ಈ ಗೆಲುವು ಐ ಥಿಂಕ್ ಪ್ರಜಾಪ್ರಭುತ್ವ ಗೆಲುವು ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಮತ್ತೆ ಎಲ್ಲ ನಮ್ಮ ಚಿಕ್ಕೋಡಿ ಜನತೆ ಅವ್ರದ್ದು ಕೂಡ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು. ಯಾಕಂದರೆ ಭಾಳ ರೀತಿಯಿಂದ ವಂಚಿತರಾಗಿದ್ದಾರೆ ಚಿಕ್ಕೋಡಿ ಮಹಾಜನತೆಯರು. ಸೊ ಅವ್ರ ಪರವಾಗಿ ಅವ್ರದ್ದೇ ಗೆಲುವು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ವಿನ್ನಿಂಗ್ ಮಾರ್ಜಿನ್ ನೋಡ್ತಾ ಇದ್ದೆ ನಿಮ್ದು, ಅಂದ್ರೆ ಒಬ್ಬ ಸಿಟ್ಟಿಂಗ್ MP ಯನ್ನು 90,000 ಮತಗಳ ಅಂತರದಿಂದ ಸೋಲಿಸೋದು ಈಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಸೊ ಈ 90,000 ಮಾರ್ಜಿನ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮಗೆ? ಇಷ್ಟು ದೊಡ್ಡ ಲೀಡ್ ಕೊಡ್ತಾರೆ ಚಿಕ್ಕೋಡಿಯ ಜನ ಅಂತ? ಹೌದು, ಇತ್ತು ರೀ. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 80,000ರಿಂದ 90,000ದಿಂದ. ಸೊ ಮಾರ್ಜಿನ್ ಅಷ್ಟೇ ಬಂದು ನಿಂತು ಬಿಡ್ತು. ಸೊ ಭಾಳ ಖುಷಿ ಆಗ್ತಾ ಇದೆ. ಸೊ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರದ ಬಗ್ಗೆ ಏನು ಕನಸಿದೆ ಪ್ರಿಯಾಂಕಾ ಜಾರಕಿಹೊಳಿ ಅವರೇ? ಕ್ಷೇತ್ರವನ್ನ ಹೇಗೆ ಅಭಿವೃದ್ಧಿ ಮಾಡ್ತೀರಾ? ಬಿಕಾಸ್ ಈ ಹಿಂದೆ ಕೂಡ 2014ರಲ್ಲೂ ಕಾಂಗ್ರೆಸ್ ತೆಕ್ಕೆಯಲ್ಲೇ ಇದ್ದ ಕ್ಷೇತ್ರ ಅದು. ಸೊ ಒಂದು ಕನಸಂತೂ ನಿಮ್ಗಿರುತ್ತೆ, ಈ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಲ್ಲಿ ಅಂತ. ಸೊ ಯಾವ ಅಭಿವೃದ್ಧಿ ಕೆಲಸಗಳನ್ನ ಆದ್ಯತೆಯಾಗಿ ತೆಗೆದುಕೊಳ್ತೀರಾ ಅಂತ? ಖಂಡಿತವಾಗಿ ನಾವು ಯಾವ ಏರಿಯಾದಲ್ಲಿ ಏನು ಸಾಕಷ್ಟು ವಂಚಿತರಾಗಿದ್ದಾರೆ, ಏನೇನು ಕೆಲಸಗಳಾಗಬೇಕು ಆ ಏರಿಯಾನ ಬೆಟ್ ಮಾಡಿ ಅಲ್ಲಿ ಜನರನ್ನು ಅವ್ರ ಜೊತೆ ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಮತ್ತೆಲ್ಲ ಹಿರಿಯರ ಮಾರ್ಗದರ್ಶನ ಮೇಲೆ ನಾನು ಕೆಲಸ ಮಾಡ್ತೀನಿ. ಯಾಕಂದರೆ ಇದು ನನ್ನ ಹೊಸ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮು. ಸೊ ಅವರ ಗೈಡೆನ್ಸಲ್ಲಿ ನಾನು ಮಾಡಬೇಕಾಗುತ್ತೆ. ಸೊ ನನ್ನ ಸ್ಟಾರ್ಟಿಂಗ್ ಇರೋದ್ರಿಂದ ನಾನು ಅವರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಗೈಡೆನ್ಸಲ್ಲಿ ನಾನು ಮಾಡಿದ್ರೆ ಒಳ್ಳೇದಾಗುತ್ತೆ ಅನಿಸುತ್ತೆ. ಯಾವ್ಯಾವ ಸಮಸ್ಯೆಗಳು ನಿಮ್ಮ ಕಣ್ಣಿಗೆ ಬಿದ್ದಿದೆ? ಈಗಾಗಲೇ ಚಿಕ್ಕೋಡಿಯಲ್ಲಿ ನೀವು ಸಿಕ್ಕಾಪಟ್ಟೆ ಓಡಾಡಿರ್ತೀರಿ, ಪ್ರಚಾರದ ಸಂದರ್ಭದಲ್ಲಿ ಜನರನ್ನು ಮಾತಾಡ್ಸಿರ್ತೀರಿ. ಸೊ ಅವ್ರು ಏನೇನು ಪ್ರಾಬ್ಲಮ್ಸ್ ಬಗ್ಗೆ ನಿಮ್ಮ ಗಮನಕ್ಕೆ ತಂದರು, ಆ ಪ್ರಾಬ್ಲಮ್ಸ್ಗಳ ಬಗ್ಗೆ ನಿಮ್ದೇನಿದೆ, ಒಂದು ಕನಸು ಏನಿದೆ ಅಂತ? ಪ್ರಾಬ್ಲಮ್ಸ್ ನಮ್ಗೆ ಈಗಾಗಲೇ ಅಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಅಂತ ಜನರು ಈಗಾಗಲೇ ಹೇಳಿದ್ದಾರೆ. ತಂದೆಯವರು ಕೂಡ ಅವರು ಜಿಲ್ಲಾ ಉಸ್ತುವಾರಿ ಇರೋದ್ರಿಂದ ಸಾಕಷ್ಟು ಕೆನಾಲ್ಗಳಿಗೆ ನೀರು ಕೂಡ ಬಿಟ್ಟಿದ್ದಾರೆ. ಸೊ ಜನರು ಕೂಡ ಭಾಳ ಖುಷಿಯಾಗಿದ್ದಾರೆ. ಸೊ ಇನ್ನೂ ಸಾಕಷ್ಟು ಕೆಲಸ ಮತ್ತು ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಮತ್ತು ಕರೆಂಟಿನ ಸಮಸ್ಯೆ ಆಗಲಿ ಮತ್ತು ಲೋಕಲ್ ಇಶ್ಯೂಸ್ ಏನೇನೋ ಮತ್ತು ಸಂಘಟನೆಗಳು ಅವ್ರಿಗೂ ಹೆಲ್ಪ್ ಮಾಡೋದಾಗಲಿ ಮತ್ತು ಮಹಿಳೆಯರಿಗೆ ಸ್ವಸಹಾಯ ಸಂಘ ಅವರು ಕೂಡ ಮಾಡ್ರಿ ಅಂತ ನಮಗೆ ಮನವಿ ಪತ್ರನೂ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಹಂತವಾಗಿ ನಾವು ಮಾಡ್ತೀವಿ. ನೀವು ಬೆಳಗಾವಿಯವರೇ ಆಗಿರೋದ್ರಿಂದ ಚಿಕ್ಕೋಡಿಯಲ್ಲಿ ಓಡಾಡೋದೇನು ಸಮಸ್ಯೆ ಆಗಲ್ಲ. ಆದರೂ ಚಿಕ್ಕೋಡಿಯ ಜನರಿಗೆ ನೀವು ತುಂಬ ಆಕ್ಸೆಸಿಬಲ್ ಇರಬೇಕು, ಅಂದರೆ ಕೈಗೆ ಸಿಕ್ಕುವಂತಹ ಅಥವಾ ಜನರಿಗೆ ತುಂಬ ರೀಚಬಲ್ ಸಂಸದೆ ಆಗಿರಬೇಕು. ಅದಕ್ಕೆ ಬೇಕಾಗಿರೋ ಪ್ಲಾನ್ ಆಗಿದೆಯಾ ಆಲ್ರೆಡಿ? ಖಂಡಿತವಾಗ್ಲಿ ಈಗ ಮಾಡ್ತೀವಿ. ಆಫೀಸ್ ಚಿಕ್ಕೋಡಿಯಲ್ಲಿ ಮಾಡಬೇಕಾಗತ್ತೆ. ಯಾಕಂದರೆ ಜನರಿಗೆ ಹತ್ತಿರವಾಗೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲೇ ಬಂದು ನಮ್ಗೆ ಭೇಟಿ ಆಗಲಿಕ್ಕೆ. ಸೊ ಅಲ್ಲೇ ನಾವು ಒಂದು ಆಫೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸಾಮಾನ್ಯವಾಗಿ ಈಗ ಫಲಿತಾಂಶದ ಹಿಂದಿನ ದಿನ ನಿದ್ದೆ ಬರಲ್ಲ. ನಿದ್ದೆ ಮಾಡಿದ್ರಾ ಪ್ರಿಯಾಂಕಾ ಜಾರಕಿಹೊಳಿ ಅವರೇ? ಕಾಮ್ ಆಗಿದ್ರಾ? ರಿಸಲ್ಟ್ ನನ್ನ ಪರವಾಗಿ ಬರುತ್ತೆ ಅನ್ನೋ ರೀತಿ ಇತ್ತಾ? ಹೇಗಿತ್ತು ಅಂತ ಹಿಂದಿನ ದಿನ? ನಿನ್ನೆ ರಿಸಲ್ಟು, ಅಂದರೆ ಹಿಂದಿನ ನೈಟ್ ಹೇಗಿತ್ತು? ಇಲ್ಲ, ಸ್ವಲ್ಪ ನರ್ವಸ್ ಇತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ. ಕರೆಕ್ಟ್. ಸೊ ರಿಸಲ್ಟ್ ಹೇಗಿರುತ್ತೆ ಅಂತ ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ಸ್ವಲ್ಪ ಕಾಮ್ನೆಸ್ ಕೂಡ ಇತ್ತು. ಯಾಕಂದರೆ ಎಲ್ಲರೂ ಭಾಳ ಪರಿಶ್ರಮ ಪಟ್ಟು ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಖಂಡಿತವಾಗಿ ಕಾಮ್ನೆಸ್ಸು ಇತ್ತು. ಸೊ ನರ್ವಸ್ನೆಸ್ಸು ಕೂಡ ಸ್ವಲ್ಪ ಇತ್ತು. ನಿಮ್ಮ ಬಯಕೆ ಆಗಿತ್ತಾ ಪಾಲಿಟಿಕ್ಸ್ಗೆ ಎಂಟ್ರಿ ಆಗೋದು ಅಥವಾ ತಂದೆಯ ಇಚ್ಛೆನಾ? ಇಲ್ಲ, ನಂದೇ ಇಚ್ಛೆಯಿಂದ ನಾನು ವಾಲಂಟರಿಯಾಗಿ ತೊಗೊಂಡಿದ್ದೀನಿ, ಆಗಲೇ ಹೇಳಿದಾಗೆ. ಸೊ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಭಾಳ ಖುಷಿ ಆಗ್ತಾ ಇದೆ. ಸೊ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ತಂದೆಯಿಂದ ಏನೇನು ಟಿಪ್ಸ್ ಸಿಗ್ತಾ ಇತ್ತು ಪ್ರಿಯಾಂಕಾ ಅವರೇ? ಕ್ಷೇತ್ರದಲ್ಲಿ ಓಡಾಡಬೇಕಾದ್ರೆ ಯಾವ ವಿಚಾರದ ಬಗ್ಗೆ ಹೆಚ್ಚು ಒತ್ತು ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು? ಈಗ ಸ್ಟಾರ್ಟಿಂಗಲ್ಲಿ ಬರೀ ಜನರಿಗೆ ಅವ್ರಿಗೆ ಪ್ರಾಬ್ಲಮ್ಸನ್ನು ಕೇಳೋದು, ಅವರಿಗೆ ಭೇಟಿ ಮಾಡೋದು, ಆ ಏರಿಯಾದಲ್ಲಿ ಹೋಗಿ ಅವ್ರದ್ದೇನು ಸಮಸ್ಯೆಗಳಿವೆ ಅವ್ರನ್ನೆಲ್ಲ ಕೇಳಿಕೊಂಡು ಆಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂತ ಈ ಥರ ಎಲ್ಲ ನಮಗೆ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಬರ್ತಾಗೆ ನಾವೇ ಖುದ್ದು ಮಾಡುವಂಥ ಸ್ಟೇಜಲ್ಲಿ ಬಂದರೆ ಭಾಳ ಖುಷಿ. ನಿಮ್ಮ ಎದುರುಗಡೆ ಅಭ್ಯರ್ಥಿ ಇದ್ದವರು ಕೂಡ ಪ್ರಬಲ ಫ್ಯಾಮಿಲಿಯವರೇ, ಪ್ರತಿಷ್ಠಿತ ಫ್ಯಾಮಿಲಿಯಿಂದ ಬಂದವರು, ಜೊತೆಗೆ ಪ್ರಬಲ ಕ್ಯಾಂಡಿಡೇಟ್. ಅವರನ್ನ ಸೋಲಿಸಬೇಕಾದ್ರೆ ನಿಮ್ಗೆ ಅಡ್ವಾಂಟೇಜ್ ಅಂತ ಕ್ಷೇತ್ರದಲ್ಲಿ ಕೆಲವು ವಿಚಾರಗಳು ಇದ್ದಿರಲೇಬೇಕು. ನಿಮ್ಮ ಪ್ರಕಾರ ಏನೇನು ಅಡ್ವಾಂಟೇಜ್ ಆಯಿತು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲೋದಕ್ಕೆ ಏನು ಕಾರಣ ಆಯಿತು ಅಂತ ಅನಿಸುತ್ತೆ?
ತಂದೆಯವ್ರದ್ದು ಮೇನ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಯಾಕಂದರೆ ಬಿಗ್ ವಿನ್ನಿಂಗ್ ಫ್ಯಾಕ್ಟರ್. ಯಾಕಂದರೆ ಅವ್ರು ಮೊದಲಿಂದಾನೇ MLC ಕಾಲದಿಂದನೇ ಅಲ್ಲಿ ಜನರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಸೊ ಏನು ಓಲ್ಡ್ ಕಾಂಗ್ರೆಸ್ ಪಕ್ಷದವರ ಕಾರ್ಯಕರ್ತರು ಅಭಿಮಾನಿಗಳಿದ್ದಾರೆ, ಸೊ ಅಲ್ಲಿ ನಮಗೆ ಪ್ಲಸ್ ಆಯಿತು ಅಂತ ಹೇಳ್ಬೋದು. ಮತ್ತು ಏನು ಸಂಸದರಿದ್ದರೂ ಅವರು ಸಾಕಷ್ಟು ಏನು ಕೆಲಸಗಳನ್ನು ಮಾಡಿಲ್ಲ, ಸೊ ಅದು ನಮಗೆ ಪ್ಲಸ್ ಆಗುತ್ತೆ ಆಗಿದೆ. ತಂದೆಯವರು ಭಾಳ ಏನೋ ಒಳ್ಳೆ ರೀತಿಯಿಂದ ಕೆಲಸಕ್ಕೆ ಬೇಗನೆ ಸ್ಪಂದನೆ ಮಾಡ್ತಾರೆ. ಅಲ್ಲಿ ಈಗಾಗಲೇ ಹೇಳಿದಾಗೆ ನೀರು ಕೂಡ ಬಿಟ್ಟಿದ್ದಾರೆ, ಸೊ ಬೇಗ ಸ್ಪಂದನೆ ಮಾಡ್ತಾರೆ. ಏನಾದರೂ ತಕ್ಷಣ ಅವ್ರ ಕೆಲಸ ಬಂದರೆ ಒಂದು 2-3 ದಿವಸದಲ್ಲಿ ಲೇಟ್ ಆತಂದ್ರೆ 2-3 ದಿವಸದಲ್ಲಿ ಮಾಡಿಕೊಡ್ತಾರೆ. ಸೊ ಜನರ ನಂಬಿಕೆನೇ ಇಟ್ಟಿದ್ದಾರೆ, ಸೊ ಆ ನಂಬಿಕೆ ಮೇಲೆ ನಮ್ಗೆ ಆರಿಸ್ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಪ್ಲಸ್ ಫ್ಯಾಕ್ಟರ್ ಆಗಿದೆ ಅನ್ಸುತ್ತೆ. ಓಕೆ, ಸಂಸತ್ನಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಾರ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಬಹುತೇಕ ಸಂಸದರ ಮೇಲಿರೋ ಅಪವಾದನೆ ಅದು. ಸಂಸತ್ಗೆ ಹೋದಾಗ ಅಲ್ಲಿ ಕಲಾಪ ನಡಿಬೇಕಾದ್ರೆ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಧ್ವನಿ ಎತ್ತೋದ್ರ ಮೂಲಕ ಗಮನ ಸೆಳೆಯೋ ಕೆಲಸ ಮಾಡೋದಿಲ್ಲ ಅಂತ. ಸೊ ನೀವೇನ್ ತಯಾರಿಯನ್ನ ಮಾಡ್ಕೊಂಡಿದ್ದೀರಾ? ಸಂಸತ್ ಪ್ರವೇಶಕ್ಕೆ ತಂದೆಯಿಂದ ಏನ್ ಟಿಪ್ಸ್ ಸಿಕ್ಕಿದೆ ಅಂತ? ಅದು ಇನ್ನೂ ಡಿಸ್ಕಸ್ ಮಾಡಿಲ್ಲ ರೀ. ಖಂಡಿತವಾಗಿ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ರಾಜ್ಯದಲ್ಲಿ ಖಂಡಿತವಾಗಿ ನಾವು ಅಲ್ಲಿ ಧ್ವನಿ ಎತ್ತುತ್ತೀವಿ. ಮತ್ತು ಮಹಿಳೆಯರ ಪರವಾಗಿ ಏನಾದ್ರು ಇದ್ದರೆ ಅದನ್ನು ಕೂಡ ನಾವು ಧ್ವನಿ ಎತ್ತುತ್ತೀವಿ. ಸಾಮಾನ್ಯವಾಗಿ ಸೆಷನ್ ನಡಿಬೇಕಾದ್ರೆ ಸಂಸದರು ಭಾಗಿಯಾಗೋದಿಲ್ಲ, ಅಟೆಂಡೆನ್ಸ್ ಕಡಿಮೆ ಇರುತ್ತೆ ಅನ್ನುವಂತಹ ಅಪವಾದ ಎಲ್ಲ ಇರುತ್ತೆ. ಅಪವಾದದಿಂದ ದೂರ ಇರೋದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಯಾವ ರೀತಿ ಪ್ರಯತ್ನ ಪಡ್ತಾರೆ ಅಂತ? ಇಲ್ಲ, ಖಂಡಿತವಾಗಿ ನಾವು ಅಟೆಂಡ್ ಮಾಡ್ತೀವಿ. ಅವ್ರು ಯಾವಾಗ ಅಧಿವೇಶನಗಳು ಇರ್ತವೆ, ಸೆಷನ್ಸ್ಗಳು ಇರ್ತವೆ, ನಾವು ಅಟೆಂಡ್ ಮಾಡ್ತೀವಿ. ಅದು ಸ್ಕಿಪ್ ಮಾಡುವಂಥದ್ದು ಏನು ಪ್ರಶ್ನೆ ಇಲ್ಲ. ಖಂಡಿತವಾಗಿ ಮಾಡ್ತೀವಿ. ಅಲ್ಲಿ ಏನಾದರೂ ನಾವು ಕಲಿತೀವಿ. ಫಸ್ಟ್ ನಾನು ಕೇಳೋದಷ್ಟೇ, ಈಗ ಸ್ಟಾರ್ಟಿಂಗ್ ಆ್ಯಸ್ ಅ ಬಿಗಿನರ್ ಅಂತ ಹೇಳ್ಬೋದಲ್ಲ. ಸೊ ಫಸ್ಟ್ ಅಲ್ಲಿ ಏನು ಅಬ್ಸರ್ವೇಷನ್ ಮಾಡಬೇಕು, ಏನು ದೊಡ್ಡವ್ರು ಇರ್ತಾರೆ ಎಲ್ಲರೂ, ಅವ್ರು ಹೇಗೆ ಮಾತಾಡ್ತಾರೆ, ಸೊ ಅದನ್ನೆಲ್ಲ ನೋಡಬೇಕು. ಆಮೇಲೆ ನಂತರ ನಾವು ಕೂಡ ನಮ್ಮ ರೀತಿಯಲ್ಲಿ ಹೇಗೆ ಕ್ವಶನಿಂಗ್ ಮಾಡಬೇಕು ಡಿಬೇಟಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಓಕೆ, ರಾಷ್ಟ್ರ ರಾಜಕಾರಣಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಆಲ್ರೆಡಿ ಕಾಲಿಟ್ಟಾಯ್ತು. ರಾಜ್ಯ ರಾಜಕಾರಣಕ್ಕೆ ಯಾವಾಗ ಕಾಲಿಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ನೋಡೋಣ ಮುಂದಿನ ಹೇಗೆ ದಿನಮಾನಗಳಲ್ಲಿ ಹೇಗೆ ರಾಜಕಾರಣ ಹೇಗೆ ತಿರುಗುತ್ತೋ ಮತ್ತು ತಂದೆಯವ್ರ ಮಾರ್ಗದರ್ಶನದಲ್ಲಿ ಅವರು ಮಾಡ್ತೀವಿ. ಬಟ್ ನಿಮಗೆ ಸೆಂಟ್ರಲ್ ಪಾಲಿಟಿಕ್ಸ್ನಲ್ಲೇ ಪಾಲ್ಗೊಳ್ಳೋದು ಇಷ್ಟ ಆಗ್ತಾ ಇದೆಯಾ, ಅಥವಾ ರಾಜ್ಯ ರಾಜಕಾರಣಕ್ಕೂ ಬರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇದೆಯಾ? ಹಾಂ, ಸ್ಟೇಟ್ ಪಾಲಿಟಿಕ್ಸಲ್ಲೂ ಕೂಡ ನೋಡೋಣ ಮುಂದೆ, ಅದು ಇಂಟ್ರೆಸ್ಟ್ ಇದೆ. ಬಟ್ ಈಗ ಇದು ನಮ್ಗೆ ಅಪಾರ್ಚುನಿಟಿ ಸಿಕ್ತಲ್ಲ, ಸೊ ಫಸ್ಟ್ ಇದನ್ನು ಮಾಡೋಣ ಅಂತ ಸೊ ನಾನು ತೊಗೊಂಡಿದ್ದೀನಿ. ಸೊ ಜನರು ಅದು ಅಪಾರ್ಚುನಿಟಿ ಸಿಕ್ಕಿದೆ, ಸೊ ಇನ್ನು ಈಗ ಸದ್ಯಕ್ಕೆ ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಇದು ಮಾಡ್ತೀನಿ. ಓಕೆ, ತಂದೆಯ ನೆರಳಲ್ಲಿರೋದು ಅಡ್ವಾಂಟೇಜು, ಅದ್ರ ಜೊತೆಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಏನೇ ನೀವು ಕೆಲಸ ಮಾಡಿದ್ರು ಕೂಡ ಅದು ಸತೀಶ್ ಜಾರಕಿಹೊಳಿ ಅವರೇ ಮಾಡಿದ್ದು ಅನ್ನುವಂತಹ ಒಂದು ಡಿಸ್ಅಡ್ವಾಂಟೇಜ್, ಸಣ್ಣ ಮಟ್ಟದ ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ಆ ಡಿಸ್ಅಡ್ವಾಂಟೇಜ್ ಅನ್ನು ಕೂಡ ಅಡ್ವಾಂಟೇಜ್ ರೀತಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಗೆ ಕನ್ವರ್ಟ್ ಮಾಡ್ತಾರೆ, ಹೇಗೆ ಇಂಡಿಪೆಂಡೆಂಟ್ ಆಗಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲಿ ಹೇಳಿದಾಗೆ ಬಿಗಿನರ್ ಅಲ್ಲ, ಸ್ವಲ್ಪ ಅವರು ಗೈಡೆನ್ಸಲ್ಲಿ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಏನಾದರೂ ಸ್ವಲ್ಪ ತಪ್ಪಿತ್ತಂದರೆ ನಾವು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಸೊ ಮತ್ತು ಅವ್ರ ಹೆಸರುಗಳು ಕೂಡ ಸ್ವಲ್ಪ ಏನಾದರೂ ನಾವು ಏನೋ ತರಬೇಡ್ದಂತ ನಾವು ಆ ಥರ ಕೆಲಸ ಮಾಡ್ತೀವಿ, ಆದಷ್ಟು ಟ್ರೈ ಮಾಡ್ತೀನಿ. ಓಕೆ ಓಕೆ, ಪ್ರಿಯಾಂಕಾ ಜಾರಕಿಹೊಳಿ ಫೈನಲಿ ನಿಮ್ಮನ್ನ ಗೆಲ್ಲಿಸಿದ ಮತದಾರರಿಗೆ ಏನು ಹೇಳಕ್ ಬಯಸ್ತೀರಿ? ಎಲ್ಲ ಮತದಾರರಿಗೆ ತುಂಬುವುದರಿಂದ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ನಮಗೆ ಇಷ್ಟು ಹೆಚ್ಚಿನಗಳ ಅಂತರದಿಂದ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರಿ, ಸೊ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ರೈಟ್, ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಫ್ಯೂಚರ್ ಇನ್ನಷ್ಟು ಬ್ರೈಟ್ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಧನ್ಯವಾದ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ಸೊ ಇದಾಗಿತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರ ರಿಯಾಕ್ಷನ್.